ಎಷ್ಟು ವರ್ಷದಿಂದ ಕೆಲಸ ಮಾಡಿ 2 ವರ್ಷ 2ನೇ ವರ್ಷ ಚಾಲು ಆಗೈತೆ ರೀ ಸರ್. ಅದು ಚಾಲು ಮಾಡೋದ್ರಿ 2ನೇ ವರ್ಷದ ಚಾಲು ಆಗಿದ್ರಿ ಸರ್. ಈಗ ಮೆಕ್ಯಾನಿಕಲ್ಗಂತ ಇವತ್ರಾಗ ಹೋಗಿದ್ರಿ ಸರ್. ಅದೇನೋ ಬಾಯ್ಲರ್ದಾಗ ಅದು ನೋಡ್ತಾರೆ, ನಮಗೇನು ಗೊತ್ತಿಲ್ಲ ಅದು ಏನಾಗಿ ಆಗೈತ್ರು ಏನೋ ಗೊತ್ತಿಲ್ಲ ರೀ. ಸ್ಫೋಟ ಹಾಕಾರ ನಾನು ಹೇಳ್ಯಾಕರ ಅಂದ್ರು ಇವತ್ತು ಕೇಳಿ ಆಗ ನಿಮಗೆ ಯಾವಾಗ ಗೊತ್ತಾಯ್ತು ವಿಷಯ? ನಾವು ನಿನ್ನೆ ಸ್ಫೋಟ ಆಗೋಣ ಕೇಳಿ ಬಂದಿದ್ರಿ ಸರ್. ಇವತ್ತು 12 ಈಗಾಗಲೇ ಒಂದು ತಾಸು ಆಯ್ತು ನೋಡಿ ಸರ್. ಇದಾಗ್ಯಾರ ಸೀರಿಯಸ್ ಇತ್ತು, ಸುಟ್ಟಿತ್ತು ಮೈ ಎಲ್ಲ ಸುಟ್ಟಿತ್ತು ಸರ್. ಒಳಗೆ ನಮ್ಮ ಸುಟ್ಟಲ್ಲಿ ಯಾರು ಒಳಗೆ ಬಿಡ್ಲಿಲ್ಲ ಸರ್. ಅದು ಇನ್ಫೆಕ್ಷನ್ ಆಕತ್ತಂತ ಬಿಡ್ಲಿಲ್ಲ ಸರ್. ಈ ಮುಂಜಾನೆ ಸರ್ ಈಗ ಡೆತ್ ಆಗ್ಬೇಕಾದ್ರೆ ಅವ್ರು ಟಿ ವಿ ಆಗಿ ತೋರಿಸ್ಯಾರ ಸರ್. ಅದು ಈಗೇನಾದರೂ ನಿಮಗೆ ಅಂದರೆ ಕಾರ್ಖಾನೆಯವ್ರು ಯಾರು ಬಂದು ಮಾತಾಡಿದ್ರೆ ಹಿಂಗಾಗಿ ಏನು ಸರ್, ಯಾರು ಕಾರ್ಖಾನೆದವ್ರು ಇಲ್ಲ, ಏನಿಲ್ಲ, ಇನ್ನೇನು ಭೇಟಿ ಆಗಿಲ್ಲ ಸರ್. ಇನ್ನು ಏನು ಮಾಡ್ತಾರೋ ನೋಡ್ಬೇಕ್ರಿ ಸರ್. ನಾವು ಎಷ್ಟು ಕೊಡ್ತಿದ್ರಿ ಪಗಾರ? 8,000-9,000 ರೂಪಾಯಿ ಕೊಡ್ತೀರಿ ಸರ್. ಇವನ ಮ್ಯಾಗ ಮನಿ ನಡೆದಿತ್ತು? ಇವನ ಮೇಲೆ ಸರ್ ಮಣಿತಾನೆ ಎಲ್ಲಾರ ಸರ್. ತಂದೆ ತಾಯಿ ರೀ, ಅಲ್ಲಿಂದ ತಂಗಿ ಹೋಗ್ಬೇಕ್ರಿ. ಇಷ್ಟ ಇರ್ತದೆ. ತಂಗಿ ಮದುವೆ ಮಾಡಿ ಕೊಟ್ಟಾರ ತನ್ನ ಕೈ ಮೇಲೆ ದುಡಿದ್ರಿ. ಈಗ ತಂಗಿ ತಂದು ಮನೆ ಕಟ್ಟಿ ಮದುವೆ ಮಾಡ್ಕೋಬೇಕನ್ನೋದು ಒಂದು ಆಸೆ ಐತಿ. ಅಚಾನಕ್ ಈ ದೇವ್ರಿಗೆ ಕರ್ನಾ ಬಂದಿಲ್ಲಲ್ರಿ, ಏನು ಮಾಡಿದ್ರಿ ಸರ್. ಅದು ಈಗ ಫ್ಯಾಕ್ಟ್ರಿ ಅವ್ರು ಏನಾದರೂ ಇನ್ಶೂರೆನ್ಸ್ ಮಾಡಿಸಿದ್ರ ಅಥವಾ ಪರಿಹಾರದ ಬಗ್ಗೆ ಏನಾದರೂ ಮಾತಾಡಿದಾರ? ಇನ್ನೂ ನಮ್ಮ ಊರಿಗೆ ಅದು ಏನೂ ಹೇಳಿಲ್ಲ ಸರ್. ಅವ್ರು ಯಾರು ಬಂದವರು ಗೊತ್ತಿಲ್ಲ ರೀ. ಇನ್ನೂ ಏನು ಹೇಳಿಲ್ಲ ಸರ್ ನಮಗೆ. ನಿಮ್ಮ ಹೆಸರು ಏನಂದ್ರೆ? ಮಲ್ಲಿಕಾರ್ಜುನ್ ಗರ್ಗಾದ್ರಿ ಸರ್. ಇಬ್ಬರು ಮಕ್ಕಳು ರೀ. ಇವನ ಹೆಸರು ಭಾರತೇಶ್ ರೀ. ಮತ್ತು ಇದು ರೀ 2 ವರ್ಷ ಹತ್ರ ಹೋಗಕ್ಕೆ. ಯಾವ ನಿನ್ನೆ ಬೆಳಿಗ್ಗೆ ಹೋಗಿದ್ರೆ ಕೆಲಸಕ್ಕೆ? ಎಲ್ರಿ ಅಲ್ಲೇ ವಸ್ತಿ ಹೋಗಿ ಬಂದು. ಏನು ಕೆಲಸ ಮಾಡ್ತಿದ್ರಲ್ಲಿ? ಪೆಟ್ರೋಲ್ ಕೆಲಸ ಮಾಡ್ತೀವಿ. ಏನು ಮದುವೆ ಅದು ಇನ್ನೂ ಆಗಿರಿ? ಇನ್ನೇ ಅಲ್ಲ, ಮದುವೆ ಅದು ಏನಾಗಿದೆ ಕೆಲಸ ಮಾಡಿ ಮನಿ ಎಲ್ಲ ಅವನು ನಡೆಸ್ತಿದ್ದೇನ್ರಿ? ಎಲ್ಲ ಮಾರಿ ಭೇಟಿಯಾಗಿ ನಿಮ್ಮ ಮಾತಾಡ್ಸಿ ಎಲ್ಲಿ ಯಾರು ಭೇಟಿಯಾಗಿರಿ? ಕರೆದು ಮಾತಾಡಿಸಿ ಎಲ್ರಿ ಏನಾಗೈತೆ ಅಂತ ಹೇಳಿದ್ರಿ? ಏನಾಗೈತೆ ಅಂತ ಹೇಳಿದ್ರಿ ನಿಮ್ಗೆ? ಅಷ್ಟನೇ ಬೆಲ್ಲಷ್ಟಾಗಿತ್ತು ಅಟ ಹೇಳಿದಾರೆ ಅವರು. ಅದ್ರ ಬಳಕ ಏನು ಹೇಳಿಲ್ರಿ. ಇವತ್ತು ಬೆಳಗ್ಗೆ ತೀರ್ಕೊಂಡ? ನಿನ್ನೆ ರಾತ್ರಿ 2 ಗಂಟೆ 2:30. ನಿಮ್ಮ ಹೆಸರು ಹೇಳ್ರಿ? ಬಸಪ್ಪ ಲಗ್ಮಪ್ಪ ಸರ್ವಾಡಿ. ಕರೆಗೆ ಹೋಗಿದ್ದು ರೀ. ಅವರು ಫೋನ್ ಹಚ್ಚಂತ ನಿಮ್ಮ ಮಗ ಹಿಂಗಾಗೈತಿಲ್ಲ ಅಂತಾನೆ ರೀ. ನಾವು ಆಮೇಲೆ ಬಸ್ಸಿಗೆ ಬಂದು ರೀ. ಬಸ್ಸಿಗೆ ಬಂದು ಆಮೇಲೆ ಇಲ್ಲಿ ಬೆಳಗಾವ್ಗೆ ಹೋದಾರ ಅಂತೀರಿ. ನಾವು ಇಲ್ಲಿ ಬೆಳಗಾವ್ಗೆ ಬಂದು ರೀ. ನಮ್ಮದು ಬೈಲಹೊಂಗಲ ತಾಲೂಕು ಅರವಳ್ಳಿ ರೀ. ಕಾರ್ಖಾನೆ ಅವರು ಇವತ್ತು ಬಂದಿದ್ರಿ. ನಿನ್ನೂ ಒಂದು ಇಬ್ಬರು ಯಾರೋ ಬಂದಿದ್ರಿ. ಅವರು ಕರ್ಕೊಂಬಂದಿರು ತೋರಿ ಆರಾಮದಾರ ತೋರಿ ಅಂತ ಇಷ್ಟ ಅಂದ್ರೆ ಅವ್ರು ನಾವು ಕೇಳಿದ್ರು ಅವ್ರನ್ನ. ಅವ್ರನ್ನ ಭೇಟಿ ಮಾಡಂತಂದ್ರೆ ನಮ್ಗೆ ಭೇಟಿನೂ ಮಾಡಲಿಲ್ಲ ಸರ್. ಅವರು ಒಂದು ವರ್ಷ 1.5 ವರ್ಷ ಆಗಿತ್ತು ರೀ ಸರ್. ಅವ್ರು ಅಲ್ಲಿ ಟಾಟಾ ಮೋಟರ್ಸ್ 2 ವರ್ಷ ಆದ್ರೆ ಅಲ್ಲಿಂದ ಬಂದು ಇಲ್ಲಿ ಫ್ಯಾಕ್ಟ್ರಿ ಚಾಲೂ ಆದಂತ್ರ ಹೋಗತ್ತಿದ್ರು. ಸರ್ ಅವ ಮೆಕ್ಯಾನಿಕಲ್ ರೀ ಸರ್. ಮೆಕ್ಯಾನಿಕಲ್ ಮಾಡ್ತಿದ್ರೆ ಅದ್ರ ನಾವು ಬೈಲಹೊಂಗಲಕ್ಕೆ ಬಂದಿಂದ ಹಚ್ಚಿದ್ರಿ ಅವ್ರು. ನಿನ್ನೆ ನಾವು ಬೈಲಹೊಂಗಲಕ್ಕೆ ಬಂದು ಬೆಳಗಾವಿ ಬಸ್ ಹತ್ತಿದ್ದಿಂದ ಹಚ್ಚಿದ್ರಿ ಅವ್ರು. ನಾವು ಯಾರು ಮಂಜುನಾಥನ ಅಪ್ಪಾರ ಏನಂತ ಕೇಳಿದ್ರಿ. ಹ್ಞೂ ಅಂತಂದು ರೀ. ಹಿಂಗೆ ಆಯ್ತು ರೀ. ಮತ್ತು ನೀವು ಆಗ ಹೇಳ್ಬೇಕಲ್ಲ ರೀ. ನಾ ಸಿಟಿಗೆ ಇದ್ದೀನಿ ರೀ ಅವ್ರಿಗೆ. ನೀವು ಆಗ ಇಷ್ಟೋ ಮಟ್ಟ ಏನು ಮಾಡಿರಿ, ಮತ್ತು ಆಗ ಹೇಳಬೇಕು. ನಮ್ಮ ಊರನವ್ರು ಹೇಳ್ಯಾರ ನಮಗೆ. ನಮ್ಮ ಊರನವ್ರು ಹೇಳಂತ ಅವ್ರ ಮಾತಿನ ಮೇಲೆ ನಾವು ಬಸ್ಸಿಗೆ ಬಂದು ಕ್ಯಾರ ಅಲ್ಲಿಂದ ಇದು ಬಸ್ ಹಚ್ಚಿಗಿತ್ತು ಇತ್ತಾಗ ಬಂದಿವ್ರಿ ನಾವು. ಬೇಜವಾಬ್ದಾರಿ ಇದಂಗಲ್ಲ. ಮತ್ತು ಅವ್ರು ಒಬ್ಬರು ಸನಿಯಕ್ಕೆ ಬಂದಿರ್ಕಲ್ರಿ. ಅವಾಗ ನಮಗೆ ಕಾಲ್ ಮಾಡೇನೇ ಇಲ್ಲರಿ ಅವ್ರ. ಮತ್ತು ನಮಗೇನು ಗೊತ್ತಿರಿ ಸರ್. ಮದುವೆ ಆಗಿಲ್ಲ ಸರ್. ಏನಾರ ಮದುವೆನೂ ಆಗಿಲ್ಲ ರೀ. ಮನೆ ಅವ್ರ ಮೇಲೆ ರೀ ಸರ. ಒಬ್ಬ ಮಗ ರೀ. ಒಬ್ಬ ಹೆಣ್ಣು ಮಗಳು, ಒಬ್ಬ ಗಂಡು ಮಗ ರೀ. ಈಗ ನಮಗೆ ದುಡ್ಕೊಂಬಂದು ಹಾಕವನು ಅವ್ರ ಸರ್. ನಮಗೆ ಭೂಮಿನೂ ಇಲ್ಲ. ನಾವು ಬರೀ ಹೊರಗೆ ಹೋಗಿ ಜೀವನ ಮಾಡವ್ರಿ. ಈಗ ನಮ್ಮ ಮನೆತನ ಮುರಿದಂಗೆ ರೀ ಸರ್. ನನ್ನ ಹೆಸರು ಮಡಿವಾಳಪ್ಪ ರೀ. ನಿನ್ನೆ 3 ಗಂಟೆ ಗೊತ್ತಾಗಿದ್ರಿ ನಮಗೆ. ಫ್ಯಾಕ್ಟ್ರಿನವ್ರು ಏನು ಫೋನ್ ಹಚ್ಚಿಲ್ರಿ ನಮಗೆ. ಬೇರೆದವರು ಅವ್ರು ನಮ್ಮ ತಮ್ಮಾರ ದೋಸ್ತರು ಫೋನ್ ಹಚ್ಚಾರಿ. ಅಲ್ಲಿ ಸಾಯಿಪ್ರಿ ಫ್ಯಾಕ್ಟ್ರಿಯಾಗ ನೌಕರಿ ಮಾಡ್ತಿದ್ರು. ಅವ್ರು ಹಚ್ಚಾರಿ ನಮಗೆ. ಎಷ್ಟು ವರ್ಷದಿಂದ ಕೆಲಸ ಮಾಡ್ತಿದ್ರು? ಅವ ಮಾಡಕತ್ತೆ 20 ವರ್ಷ ಆತ್ರಿ. ಇಲ್ಲಿ ಬಂದು ಒಂದು ವರ್ಷ ಆತ್ರಿ. ಈಗ ಅಲ್ಲಿ ಸಾಯಿಪ್ರಿಯದಾಗ ರೇಣುಕಾದಾಗ ಮಾಡ್ತಿದ್ದೇನೆ ರೀ ಮೊದಲು. ಇಲ್ಲಿ ಬಂದು ಒಂದು ವರ್ಷ ಆತ್ರಿ. ಒಳಗಡೆ ಮೆಕ್ಯಾನಿಕಲ್ ಮಾಡ್ತಿದ್ದೀನಿ. ITI ಮುಗಿದತ್ರಿ. ಕಂಪ್ನಿಯವರಾಗಲಿ ಅಥವಾ ಈ ಕಾರ್ಖಾನೆ ಮಾಲೀಕರಾಗಲಿ ಯಾರು ನಿಮ್ಮನ್ನೇನು ಮಾತಾಡ್ಸಿಲ್ಲ? ಇಲ್ಲಿಗೆ ಮಾತಾಡ್ಸಿಲ್ರಿ. ದವಾಖಾನ್ಯಾಗ ನೀನು ಬಂದು ಕೂಡ ನೋಡಾಕು ಬಿಟ್ಟಿಲ್ರಿ. ಡೆತ್ ಆಗಿಂದ ಒಮ್ಮೆ ಹೋಗಿ ಕರ್ಕೊಂಡು ಹೋಗಿ ತೋರಿಸಿದ್ರಿ. ಮನ್ಯಾಗ ಎಷ್ಟು ಬಂದಿದ್ರಿ? ಯಾರು ಈ ಊರಾಗ ಜೀವನ ಅಂತ ಹೆಂಗೆ ಬಂದಿದ್ರು? ಓರ್ ಮನ್ಯಾಗೆಲ್ಲ ಜೀವನ ಹೆಂಗೆ ರೀ? ಈ ಊರಾಗ ಇತ್ತು ಅಟ್ಟಾರ ಪ್ರತ್ಯೇಕ ರೀ. ಜೀವನ ಅನ್ನೋಕೇನು ದುಡ್ದಾಗ ಹೊಟ್ಟೆ ತುಂಬೋದು ರೀ. ದುಡ್ಕೊಂಡು ತಿನ್ಬೇಕು ರೀ. ದುಡ್ಕೊಂಡು ತಿಂದಾಗ ನಾವು ರೈತಕಿ ಮಾಡವ್ರಿ. ಹಬ್ಬ ಇದನ್ನು ಮಾಡ್ತಿದ್ದೇನೆ ರೀ.
ಮತ್ತು ನಮಗೇನು ಮರಿಗುಡ್ಡಿ ಆಗದೇವ್ರಿ, ನಾವು ಮರಿಗುದ್ರಿ ನಮ್ಮೂರು ಜಮಖಂಡಿ ತಾಲೂಕು ರೀ. ಜಮಖಂಡಿಂದ ಇಲ್ಲಿ ಬಂದಿದ್ರು. ಹ್ಞೂ ಜಮಖಂಡಿ ಅಂದ್ರೆ ಇಲ್ಲಿ ಬರ್ತೀನಿ ರೀ, ವಾರಕ್ಕೊಮ್ಮೆ ಅದು ಹೋಗೋದು ಬರೋದು ಮಾಡ್ತೀನಿ ರೀ. ಇಲ್ಲಿ ಒಂದು ರೂಮ್ ಕೊಟ್ಟಿದ್ರತ್ರಿ, ಅವ್ರ ಹೆಣ್ಮಕ್ಳು ಅಲ್ಲೇ ಇದ್ದರು ರೀ. ಕಾರ್ಖಾನೆಯವ್ರಿಗೆ ಏನು ಹೇಳ್ತೀರಿ ನೀವು? ಕಾರ್ಖಾನೆಯವ್ರಿಗೆ ಏನು ಹೇಳಿದ್ರಿ, ಈಗ ಸೇಫ್ಟಿ ಅನ್ನೋದು ಇಲ್ಲ ರೀ. ಯಾವ ಕಾರ್ಖಾನೆಗೆ ಹೋದ್ರು ಸೇಫ್ಟಿ ಇಲ್ಲ ರೀ. ಇನ್ನು ಮುಂದೆ ಬರೋ ಈಗ ಆಧಾರದಾಗಿರ್ತೈತಿ, ಮುಂದೆ ಬರೋ ಕಾರ್ಮಿಕರಿಗಾರ ಸೇಫ್ಟಿ ಆಗುವಂಗೆ ಏನಾರ ಮಾಡಿರಿ ಅಂತೇಳಿ ಹೇಳಿದ್ರಿ. ಏನು ಸೇಫ್ಟಿ ಇಲ್ಲ ಅಂತೀರಿ? ಹಾಂ ಸೇಫ್ಟಿ ಇಲ್ಲ ರೀ, ಏನು ರೀ. ಮತ್ತು ಈಗ ಅಲ್ಲನ್ರಿ ಈಗ ಹೇಳ್ತಿದ್ರಲ್ರಿ ನಿಮ್ಮ ಮನ್ಯಾಗ? ಏನು ಹೇಳ್ತಿದ್ದಿಲ್ಲ ರೀ ಅವ್ನು ನಮಗೆ, ಏನೂ ಹೇಳ್ತಿದ್ದಿಲ್ಲ. ಹಾಂ ಮದುವೆ ಆಗೈತೆ ರೀ, ಮದುವೆ ಆಗೈತೆ ರೀ, ನಮ್ಮ ಮಕ್ಕಳಾಗಿಲ್ಲ ರೀ. ಈಗ ಅವ್ರು ನಿಮ್ಗೆ ಹೇಳಿಲ್ಲ, ನಿಮ್ಗೆ ಅದೇನು ಸೇಫ್ಟಿ ಮೆಜರ್ಮೆಂಟ್ ಏನು ಮಾಡಿಲ್ಲ, ಏನು ಎಫ್.ಐ.ಆರ್ ಅದು ಮಾಡಿದ್ರಿ ಕಂಪ್ನಿ ವಿರುದ್ಧ, ಮಾಲೀಕರ ವಿರುದ್ಧ ದೂರು ಕೊಡ್ತೀರಿ? ಏನು ಹೊಸರು ಕೂಡಿ ಈಗ 8 ಮಂದಿ ಡೆತ್ ಆಗ್ಯಾರ ರೀ, ಹೊಸರು ಕೂಡಿ ಏನು ಡಿಸಿಷನ್ ಅಂತ ಹೋಗ್ತಾರೆ ನೋಡ್ಬೇಕು ರೀ. ಅಟ್ಟು ಕೂಡ ಮಾತಾಡ್ಕೊಂಡು ದೂರು ಕೊಡ್ತಾರೆ. ಹ್ಞೂ ನಿಮ್ಮ ಹೆಸರು? ನಮ್ಮ ಹೆಸರು ಮಂಜುನಾಥ್ ಬೀರಪ್ಪ ತಮ್ಮಣ್ಣವ್ರು ರೀ.